ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ತಮಿಳುನಾಡು ಈಗ ಟಿವಿಕೆ ಅಂದ್ರೆ ವಿಜಯ್ ಅವರ ಸರ್ಕಾರ ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಈ ಮೇಕೆದಾಟು ಅಣೆಕಟ್ಟು ಕಟ್ಟುವಂತಹ ಯೋಜನೆಗೆ ಪ್ರತಿರೋಧವನ್ನು ವ್ಯಕ್ತಪಡಿಸಿ ಎಲ್ಲರೂ ಕೂಡ ಈಗ ಒಕ್ಕರಲಿನಿಂದ ಕೇಂದ್ರದ ಬಾಗಿಲನ್ನ ತಟ್ಟೋದಕ್ಕೆ ಮುಂದಾಗ್ತಾ ಇದ್ದಾರೆ. ಎಸ್, ಕರ್ನಾಟಕದಲ್ಲಿ ಬಹುದೊಡ್ಡ ಯೋಜನೆ ಆಗಬೇಕು, ಇದು ಎಲ್ಲರಿಗೂ ಅನುಕೂಲವಾಗುವಂತಹ ಯೋಜನೆ ಅಂತ ಕಾಂಗ್ರೆಸ್ ಸರ್ಕಾರ, ಪ್ರಮುಖವಾಗಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಈ ಒಂದು ನಿರ್ಧಾರಕ್ಕೆ ಮುಂದಾಗ್ತಾ ಇರುವಂಥದ್ದು. ಮೇಕೆದಾಟು ಅಣೆಕಟ್ಟನ್ನ ಕಟ್ಟಬೇಕು ಅನ್ನುವಂಥದ್ದು. ಇದಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿರೋಧವನ್ನ ತಮಿಳುನಾಡಿನ ಸರ್ಕಾರ, ಮುಖ್ಯಮಂತ್ರಿ ವಿಜಯ್ ಈಗ ವ್ಯಕ್ತಪಡಿಸ್ತಾ ಇರುವಂಥದ್ದು. ಇತ್ತೀಚೆಗಷ್ಟೇ ತಮಿಳುನಾಡಿನ ರಾಜ್ಯಪಾಲ ಅರ್ಲೇಕರ್ ಅವರು ಮಾತಾಡಿದ್ರು. ಅಂದರೆ ಕರ್ನಾಟಕ ಸರ್ಕಾರ ಕೈಗೊಳ್ಳುತ್ತಾ ಇರುವಂತಹ ಈ ಒಂದು ನಿರ್ಧಾರ ಏನಿದೆ, ಇದರಿಂದ ನಮಗೆ ಬಹುದೊಡ್ಡ ಅನ್ಯಾಯ ಆಗುತ್ತೆ, ಇಲ್ಲಿ ರೈತರಿಗೆ ಸಮಸ್ಯೆಗಳಾಗುತ್ತೆ, ಇದನ್ನ ಮಾಡೋದಕ್ಕೆ ಬಿಡಬಾರ್ದು ಅನ್ನುವಂಥ ಕಾರಣಕ್ಕೆ ಎಲ್ಲರೂ ಒಟ್ಟಾಗಿ ಸೇರಿ, ಅಂದ್ರೆ ಪ್ರತಿಪಕ್ಷ ಸ್ಥಾನದಲ್ಲಿ ಕೂತಿರುವಂತಹ ಡಿಎಂಕೆ ಕೂಡ ಈಗ ಟಿವಿಕೆ ಆಡಳಿತ ಪಕ್ಷವಾಗಿರುವಂತಹ ಟಿವಿಕೆ ಪಕ್ಷದ ಜೊತೆಗೆ ಸೇರಿಕೊಂಡು ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಲಿಕ್ಕೆ ಹೋಗ್ತಾ ಇದ್ದಾರಂತೆ. ಅಂದ್ರೆ ನೀವು ಕೇಂದ್ರ ಸರ್ಕಾರದ ವತಿಯಿಂದ ಮೇಕೆದಾಟು ಯೋಜನೆ ಮಾಡೋದಕ್ಕೆ ಬಿಡಬಾರದು ಕರ್ನಾಟಕಕ್ಕೆ ಅನ್ನುವಂಥ ಒಂದು ಒತ್ತಡವನ್ನ ಕೇಂದ್ರ ಸರ್ಕಾರದ ಮೇಲೆ ತರೋದಕ್ಕೆ ಈಗ ತಮಿಳುನಾಡಿನ ಎಲ್ಲ ಪಕ್ಷಗಳು ಒಟ್ಟಾಗಿ ಹೋಗ್ತಾ ಇದ್ದಾರಂತೆ ಈಗ ಪ್ರಧಾನಿ ಮೋದಿ ಅವರ ಭೇಟಿಗೆ. ಅರ್ಲೇಕರ್ ಅವರು ಮಾತಾಡಿದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಮಾಧ್ಯಮದವರ ಪ್ರಶ್ನೆ ಕೇಳಿದಾಗ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇರುವಂತಹ ವಿಚಾರ ಏನು ಅಂತ ಹೇಳಿದ್ರೆ, ಇದು ನಂದೊಬ್ಬಂದೇ ಅಲ್ಲ, ಇದು ಯೋಜನೆ, ಇದು ಎಲ್ಲರಿಗೂ ಅನುಕೂಲವಾಗುವಂತಹ ಯೋಜನೆ, ಹೃದಯಕ್ಕೆ ಹತ್ತಿರ ಆಗಿರುವಂತಹ ಯೋಜನೆ, ಇದನ್ನ ಮಾಡಲೇಬೇಕಾದಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ, ಇಲ್ಲಿ ಯಾರಿಗೂ ಅನ್ಯಾಯ ಆಗೋದಿಲ್ಲ. ಸುಪ್ರೀಂ ಕೋರ್ಟ್ ಆದೇಶದಂತೆ ನಾವು ತಮಿಳುನಾಡಿಗೆ 127 TMC ನೀರನ್ನು ಹರಿಸ್ತಾ ಇದ್ದೇವೆ. ಎಂಥ ಸಂದರ್ಭದಲ್ಲಿ ಅದನ್ನು ನಾವು ನಿಲ್ಲಿಸಿಲ್ಲ. ಎಷ್ಟೋ ಸಂದರ್ಭ ಕಳೆದ ವರ್ಷ ಅದು ಸಮುದ್ರಕ್ಕೆ ಎಷ್ಟೋ TMC ನೀರು ವೇಸ್ಟ್ ಆಯಿತು. ಅವರಲ್ಲಿ ಇನ್ನೊಂದು ಅಣೆಕಟ್ಟು ಕಟ್ಕೊಳ್ಳೋಕ್ಕೆ ಏನೊಂದು ಯೋಚನೆ ಮಾಡಿದ್ರೆ ಅವ್ರ ನೆಲದಲ್ಲಿ ಅವ್ರು ಮಾಡ್ಕೊಳ್ತಾ ಇದ್ದಾರೆ, ಅದಕ್ಕೆ ನಮಗೇನೂ ಸಮಸ್ಯೆ ಇಲ್ಲ. ಆದರೆ ಇದು ಎರಡೂ ರಾಜ್ಯದ ರೈತರಿಗೆ ಅನುಕೂಲವಾಗುವಂತಹ ಯೋಜನೆ. ಸಮತೋಲನವಾದಂಥ ಜಲಾನಯನವನ್ನು ನಾವು ನಿರ್ಮಾಣ ಮಾಡ್ತಾ ಇದ್ದೇವೆ, ಕಡಿಮೆ ವೆಚ್ಚದಲ್ಲಿ ನಿರ್ಮಾಣ ಮಾಡ್ತಾ ಇದ್ದೇವೆ. ಇದು ಪ್ರಮುಖವಾಗಿ ಕೃಷಿಗೆ ನಾವು ಬಳಸ್ಕೊಳ್ತಾ ಇಲ್ಲ ಈ ನೀರನ್ನು ಅಣೆಕಟ್ಟು ಕಟ್ಬಿಟ್ಟು. ಇದು ಬೆಂಗಳೂರಿನ ಜನತೆಗೆ ಪ್ರಮುಖವಾಗಿ ಕುಡಿಯುವ ನೀರಿನ ಸಮಸ್ಯೆಯನ್ನು ನೀಗಿಸುತ್ತೆ. ನಾವು ಕೃಷ್ಣಾ ನದಿಯ ನೀರನ್ನು ತರೋದಕ್ಕೆ ಸಾಧ್ಯ ಇಲ್ಲ, ನಮ್ಗೆ ಉಳಿದಿರುವಂಥ ಒಂದೇ ಒಂದು ಆಪ್ಷನ್ ಇರುವಂಥದ್ದು ಕಾವೇರಿ. ಹೀಗಾಗಿ ಮೇಕೆದಾಟು ಅಣೆಕಟ್ಟನ್ನು ಕಟ್ಟಿದರೆ ಇದು ಬೆಂಗಳೂರಿನ ಜನಕ್ಕೆ ಪ್ರಮುಖವಾಗಿ ಕುಡಿಯುವ ನೀರಿನ ಸಮಸ್ಯೆಯನ್ನು ಪರಿಹರಿಸುತ್ತೆ. ಕುಡಿಯುವ ನೀರಿನ ಸಮಸ್ಯೆ ಅನ್ನುವಂಥದ್ದನ್ನು ನೀಗಿಸೋದಕ್ಕೆ ಅನುಕೂಲ ಆಗುತ್ತೆ. ನಾವು ಕುಡಿಯುವ ನೀರನ್ನ ಕಾವೇರಿಯಿಂದ ಮೇಕೆದಾಟು ಯೋಜನೆಯನ್ನು ಮಾಡಿ ಕುಡಿಯುವ ನೀರನ್ನು ನಾವು ತರಬಹುದು ಬೆಂಗಳೂರಿಗೆ. ಹೀಗಾಗಿ ಇದನ್ನು ನಾವು ಮಾಡೋದಕ್ಕೆ ಮುಂದಾಗ್ತಾ ಇದ್ದೇವೆ. ಇದರಿಂದ ಯಾವುದೇ ಥರದ ಗಂಭೀರ ಸಮಸ್ಯೆ ಆಗೋದಿಲ್ಲ. ಅವ್ರು ಸುಮ್ಮನೆ ರಾಜಕೀಯ ಮಾಡೋದಕ್ಕೆ, ರಾಜಕೀಯವನ್ನು ಇಟ್ಕೊಂಡು, ಗೊತ್ತಿದೆ ಕಾವೇರಿ ವಿಚಾರದಲ್ಲಿ ಇಲ್ಲಿ ತನಕ ತಮಿಳುನಾಡು ಏನೇನೆಲ್ಲ ರಾಜಕೀಯ ಮಾಡಿದೆ ಅಂತ. ಈಗ ಮೇಕೆದಾಟು ವಿಚಾರದಲ್ಲಿ ಸುಮ್ಮನೆ ಏನೋ ಒಂದು ಕಾನೂನಿನ ತೊಡಕನ್ನ ತರಬೇಕು, ಕಾನೂನು ಪ್ರಕ್ರಿಯೆ ಮಾಡಬೇಕು ಅಂತ ಸುಮ್ಮನೆ ಒಂದು ಇದನ್ನು ಹುಡುಕ್ತಾ ಇದ್ದಾರೆ ಅವರಷ್ಟೇ. ಬಟ್ ಇದರಿಂದ ಯಾರಿಗೂ ಸಮಸ್ಯೆ ಆಗಲ್ಲ, ಎರಡೂ ರಾಜ್ಯದ ರೈತರಿಗೆ ಅನುಕೂಲ ಆಗುತ್ತೆ. ಪ್ರಮುಖವಾಗಿ ಇದು ಮಾಡೋದ್ರಿಂದ ಬೆಂಗಳೂರಿನ ಜನಕ್ಕೆ ಕುಡಿಯುವ ನೀರಿನ ಸಮಸ್ಯೆಯನ್ನು ಪರಿಹರಿಸಬಹುದು. ಹೀಗಾಗಿ ನಾವು ಇದನ್ನು ಮಾಡಲೇಬೇಕು, ಮಾಡ್ತೇವೆ ಅನ್ನುವಂಥ ಮಾತನ್ನ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಇದನ್ನು ಸಮರ್ಥಿಸ್ಕೊಳ್ತಾ ಹಲವಾರು ಕಾಂಗ್ರೆಸ್ ನಾಯಕರು ಕೂಡ ಅದೇ ಮಾತಾಡ್ತಾ ಇದ್ದಾರೆ. ಅವ್ರು ಸುಮ್ಮನೆ ರಾಜಕಾರಣ ಮಾಡೋದಕ್ಕೆ ಇಷ್ಟೆಲ್ಲ ನೀರು ಹರಿಸ್ಕೊಂಡಿದ್ರು ಕೂಡ. ಇದರ ಮಧ್ಯೆ ಬಿಜೆಪಿ ಸಂಸದರ ಬಗ್ಗೆನೂ ಕೂಡ ಕೇಳಿದ್ರು ಡಿ.ಕೆ. ಶಿವಕುಮಾರ್ ಅವರಿಗೆ. ಬಿಜೆಪಿ ಸಂಸದರು ಅವ್ರ ಪಾಡ್ಗೆ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಕುಡಿಯುವ ನೀರು ಅಂತ ಬಂದಾಗ, ಅಣೆಕಟ್ಟು ಯೋಜನೆ ಅಂತ ಬಂದಾಗ, ಮೇಕೆದಾಟು ವಿಚಾರದಲ್ಲಿ ಪಕ್ಷಭೇದವನ್ನು ಮರೆತು ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ನಾವು ಕೇಂದ್ರದ ಮೊರೆ ಹೋಗ್ತೇವೆ, ಕೇಂದ್ರ ಸರ್ಕಾರಕ್ಕೂ ಮನವಿಯನ್ನು ಮಾಡ್ತೇವೆ, ಇದನ್ನು ಹೇಗಾದ್ರೂ ಮಾಡಿಯೇ ತೀರ್ತೇವೆ, ಬೆಂಗಳೂರಿನ ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸಬೇಕು ನಾವು. ಅದಕ್ಕಾಗಿ ಒಂದು ಯೋಜನೆ, ಯಾರು ಕೂಡ ಇದರಲ್ಲಿ ತಪ್ಪು ತಿಳ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ, ಯಾರಿಗೂ ಅನ್ಯಾಯ ಆಗಲ್ಲ. ತಮಿಳುನಾಡವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳಿ, ಆದರೆ ನಮ್ಮ ಕೆಲಸವನ್ನು ನಾವು ಮಾಡ್ತೇವೆ. ಒಟ್ಟಾಗಿ ನಾವೆಲ್ಲರೂ ಒಗ್ಗಟ್ಟಿನಿಂದಾಗಿ ಒಂದು ಮೇಕೆದಾಟು ಯೋಜನೆಯನ್ನು ಅನುಷ್ಠಾನಗೊಳಿಸೋದಕ್ಕೆ ನಾವು ಕೆಲಸವನ್ನು ಮಾಡ್ತೇವೆ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇದ್ರೆ, ಮತ್ತೊಂದೆಡೆ ಟಿವಿಕೆ ಪಕ್ಷ, ವಿಜಯ್ ಅವರು, ತಮಿಳುನಾಡಿನ ಮುಖ್ಯಮಂತ್ರಿ ಎಲ್ಲರೂ ಒಟ್ಟಾಗಿ ಸೇರಿ ಈಗ ಅವರು ಕೇಂದ್ರದ ಮೊರೆ ಹೋಗ್ತಾ ಇದ್ದಾರೆ. ಈ ಒಂದು ಅಣೆಕಟ್ಟು ಯೋಜನೆಯನ್ನು ಮಾಡೋದಕ್ಕೆ ಬಿಡಬೇಡಿ ಅಂತ. ಒಟ್ಟಾರೆ ಮೇಕೆದಾಟು ಯೋಜನೆ ಆಗತ್ತಾ ಆಗಲ್ವಾ? ಕರ್ನಾಟಕ ಸರ್ಕಾರ, ಅದರಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ಅವಧಿಯಲ್ಲಿ ಏನಾದರೂ ಇದು ಆಗಿಬಿಟ್ಟರೆ ಒಂದರ್ಥದಲ್ಲಿ ಅದ್ಭುತವಾದಂಥ ಆಡಳಿತವನ್ನು, ಅದ್ಭುತವಾದಂಥ ಕೆಲಸವನ್ನು ಡಿ.ಕೆ. ಶಿವಕುಮಾರ್ ಮಾಡಿದ್ರು ಅನ್ನುವಂಥ ಹೆಗ್ಗಳಿಕೆಗೆ ಅವರು ಪಾತ್ರರಾಗ್ತಾರೆ. ಟಿವಿಕೆ ತಮಿಳುನಾಡಿನ ನಡೆ ಏನಾಗಿರುತ್ತೆ, ಕರ್ನಾಟಕದ ನಡೆ ಏನಾಗಿರುತ್ತೆ ಈ ಒಂದು ಮೇಕೆದಾಟು ಯೋಜನೆ ವಿಚಾರದಲ್ಲಿ ಅನ್ನುವಂಥದ್ದನ್ನ, ಏನೇನಾಗುತ್ತೆ ಅನ್ನುವಂಥದ್ದನ್ನ ಮುಂದಿನ ದಿನಗಳಲ್ಲಿ ನಾವು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.